Hey everyone, welcome back to Shivam tutorial. ಇವತ್ತಿನ ವಿಡಿಯೋದಲ್ಲಿ 2019 ಆನ್ಯುವಲ್ ಕ್ವೆಶ್ಚನ್ ಪೇಪರ್ ನ ಕಂಟಿನ್ಯೂ ಪಾರ್ಟ್ ಅನ್ನು ನೋಡೋಣ. ಈ ಹಿಂದೆ ನಾನು 2019 ಆನ್ಯುವಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿದಂತ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳನ್ನು ಸಾಲ್ವ್ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಈ ವಿಡಿಯೋ ನೋಡಾದ ನಂತರ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸೆಕ್ಷನ್ ಸಿ ಅಲ್ಲಿ ಅಂದ್ರೆ 6 ಮಾರ್ಕ್ಸ್ ಗೆ ಕೇಳುವಂತ ಕ್ವೆಶ್ಚನ್ಸ್ ಗಳನ್ನು ಸಾಲ್ವ್ ಮಾಡೋಣ. ಸೊ ಕ್ವೆಶ್ಚನ್ ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ವೆಶ್ಚನ್ ನೋಡಿ ಇಲ್ಲಿ, ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಅಸೆಟ್, liability, capital, expenses or losses and revenue or gain. ಸೊ ಇದನ್ನು ನಿಮಗೆ ಕೆಟಗರೈಸ್ ಮಾಡೋದಕ್ಕೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೊಡ್ತಾರೆ. ಸೊ ಇದಿಲ್ಲ ಅಂತ ಅಂದರೆ ನಿಮಗೆ ಇಕ್ವೇಷನ್ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಕ್ವೇಷನ್ ಕೇಳ್ತಾರೆ, ಇಲ್ಲಾಂದರೆ ಕೆಟಗರೈಸ್ ಕೇಳ್ತಾರೆ. ಸೊ ಇಲ್ಲಿ ಕೆಟಗರೈಸನ್ನು ಕೇಳಿದರು ನೋಡಿ, ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್, ಫರ್ನಿಚರ್ ಅಕೌಂಟ್, ಇಂಟ್ರೆಸ್ಟ್ ರಿಸೀವೇಬಲ್ ಅಕೌಂಟ್, ರೆಂಟ್ ಪೇಡ್ ಅಕೌಂಟ್, ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಕೌಂಟ್, bills payable account, bank overdraft account, bad debts account, prepaid salary account, investment account, discount received account. ಸೊ ಇಷ್ಟು ಐಟಮ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡ್ತೀವಿ 6 ಮಾರ್ಕ್ಸಿಗೆ ಅಂತ ಅಂದರೆ ನೋಡಿ, ಈ ಥರ ನಾವು ಒಂದು ಫಾರ್ಮೆಟನ್ನು ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಇಲ್ಲಿ ಕೆಟಗರೈಸ್ ಮಾಡೋದಕ್ಕೆ ಹೇಳಿದ್ದಾರೆ ನೋಡಿ, ಎಷ್ಟು ಕಾಲಮನ್ನು ತೊಗೊಂಡಿದ್ದೇನೆ ಅಂತ ಅಂದರೆ ಅಸೆಟ್ ಅಂತ ಹೇಳಿ ಒಂದು ತೊಗೊಂಡಿದ್ದೇನೆ, ಲ್ಯಾಬಿಲಿಟಿ ಅಂತ ಹೇಳಿ ತೊಗೊಂಡಿದ್ದೇನೆ, ಕ್ಯಾಪಿಟಲ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ಲಾಸ್. ಇದನ್ನು ನಾವು ಒಂದೇ ಕೆಟಗರಿಯಲ್ಲಿ ಹಾಕ್ಕೊಳ್ತೀವಿ. ಎಕ್ಸ್ಪೆನ್ಸಸ್ ಆದರೂ ಇಲ್ಲೇ ತೊಗೊಳ್ತೀವಿ, ಲಾಸ್ ಆದರೂ ಇಲ್ಲೇ ತೊಗೊಳ್ತೀವಿ. ನೆಕ್ಸ್ಟ್ ರೆವೆನ್ಯೂ ಆರ್ ಗೇನ್. ಸೊ ಇದು ಒಂದು ಕೆಟಗರಿ ಆಗುತ್ತೆ. ಸೊ ಈಗ ಅಲ್ಲಿರುವಂಥ ಅಕೌಂಟ್ಗಳು ಇಲ್ಲಿ ಯಾವ ಒಂದು ಕೆಟಗರಿಯಲ್ಲಿ ಬರುತ್ತೆ ಅಂತ ಹೇಳಿ ಬರಿತಾ ಹೋಗೋಣ. ಸೊ ನೋಡಿ, ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ, ಅದರಲ್ಲಿ ಬರುತ್ತೆ. ಕ್ಯಾಪಿಟಲ್ನ ಒಂದು ಕೆಟಗರಿಯಲ್ಲಿ ಬರುತ್ತೆ. ಸೊ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ತೇನೆ. ನೆಕ್ಸ್ಟ್ ಕ್ರೆಡಿಟರ್ಸ್ ಅಕೌಂಟ್ ಅಂತ ಇದೆ. ಕ್ರೆಡಿಟರ್ಸ್ ಅಕೌಂಟ್ ಏನಾಗುತ್ತೆ, ಇದು ಲೈಬಿಲಿಟಿ ಆಗುತ್ತೆ. ಸೊ ಇದನ್ನ ಲ್ಯಾಬಿಲಿಟಿಯಲ್ಲಿ ತಗೊಳ್ಳೋಣ. ನೆಕ್ಸ್ಟ್ ಫರ್ನಿಚರ್ ಅಕೌಂಟ್ ಅಂತ ಇದೆ, ಏನಾಗುತ್ತೆ ಅಸೆಟ್ ಆಗುತ್ತೆ. ಸೊ ಇದನ್ನ ಅಸೆಟ್ಟಲ್ಲಿ ತಗೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವೇಬಲ್ ಅಕೌಂಟ್. ಸೊ ನೋಡಿ, ಇಂಟ್ರೆಸ್ಟ್ ರಿಸೀವೇಬಲ್ ಅಂತ ಇದೆ, ಅಂದರೆ ರಿಸೀವೇಬಲ್ ಅಂದರೆ ನಮಗೆ ಬರೋದಿದೆ ಅಂತ ಹೇಳಿ ಅರ್ಥ. ಹೌದಾ, ಬಂದಿಲ್ಲ, ಬರೋದಿದೆ. ಸೊ ಬರೋದಿದೆ ಅಂತ ಅಂದರೆ ನಾವೇನು ಮಾಡ್ತೀವಿ, ಅದನ್ನ ಅಸೆಟ್ಟಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ರೆಂಟ್ ಪೇಡ್ ಅಕೌಂಟ್. ರೆಂಟನ್ನು ಪೇ ಮಾಡ್ತಾ ಇದ್ದೀವಿ ಅಂದರೆ ಏನಾಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರುತ್ತೆ. ಹೌದಾ, ಸೊ ಎಕ್ಸ್ಪೆನ್ಸಸ್ ಲಾಸ್ ಕ್ಯಾಟಗರಿಯಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಕೌಂಟ್. ನೋಡಿ, ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್. ರಿಸೀವ್ಡ್ ಅಂದರೆ ಅರ್ಥ ಏನು, ನಮಗೆ ಬರೋದಿದೆ ದುಡ್ಡು ಅಂತ ಹೇಳಿ. ಆದರೆ ಆ ಬರೋ ದುಡ್ಡನ್ನು ನಾವು ಮೊದಲೇ ತೊಗೊಂಡ್ಬಿಟ್ಟಿದ್ದೀವಿ. ರಿಸೀವ್ಡ್ ಇನ್ ಅಡ್ವಾನ್ಸ್ ಮೊದಲೇ ತೊಗೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ ಟೈಮ್ ಬರೋವರೆಗೂ ಏನಾಗಿರುತ್ತೆ, ಅದು ನಮ್ಮ ಲ್ಯಾಬಿಲಿಟಿ ಆಗಿರುತ್ತೆ. ಯಾವುದೇ ದುಡ್ಡು ಇರಲಿ, ಅದು ನಿಮಗೆ ಬರೋದಿದೆ, ಅದನ್ನು ನೀವು ಟೈಮ್ ಬರೋ ಮೊದಲೇ ತೊಗೊಂಡಿದ್ದೀರಿ ಅಂತ ಅಂದರೆ ಅದು ಲ್ಯಾಬಿಲಿಟಿ ಆಗಿರುತ್ತೆ. ಬಿಕಾಸ್ ಆ ಪೀರಿಯಡ್ ಇನ್ನೂ ಬಂದಿಲ್ಲ ಅಂತ ನೀವು ಅದನ್ನು ಕೇಳಿದರೆ ವಾಪಸ್ ಕೊಡಬೇಕಾಗತ್ತೆ. ಈಗ ನೋಡಿ, ನೀವು ಬೇರೆಯವರಿಂದ ರೆಂಟನ್ನು ತೊಗೊಂಡ್ಬಿಟ್ಟಿದ್ದೀರಿ, ನೆಕ್ಸ್ಟ್ ಮಂತ್ ರೆಂಟನ್ನು ನೀವು ಈಗಲೇ ತೊಗೊಂಡ್ಬಿಟ್ಟಿದ್ದೀರಿ ಅಂತ ಅಂದರೆ ಆ ರೆಂಟ್ ಕೊಟ್ಟಿರೋ ವ್ಯಕ್ತಿ ಕೇಳ್ಬೋದು ನಿಮ್ಮ ಹತ್ರ, ಅದನ್ನ ವಾಪಸ್ ಕೊಡಿ ಅಂತ ಹೇಳಿ. ಆವಾಗ ನೀವು ಕೊಡಬೇಕಾಗತ್ತೆ. ಸೊ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಯಾವಾಗಲೂ ಕೂಡ ಲ್ಯಾಬಿಲಿಟಿ ಆಗಿರುತ್ತೆ. ಸೊ ಅದನ್ನು ನಾವೆಲ್ಲಿ ತೊಗೊಳ್ತೀವಿ, ಲ್ಯಾಬಿಲಿಟಿಯಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಅಕೌಂಟ್. ಬಿಲ್ಸ್ ಪೇಯಬಲ್ ಆ್ಯಂಡ್ ಬಿಲ್ಸ್ ರಿಸೀವೇಬಲ್ ಇದೆರಡು ಕಾಮನ್ ಆಗಿ ಕೇಳುವಂಥ ಐಟಮ್ ಆಗಿರುತ್ತೆ. ಬಿಲ್ಸ್ ಪೇಯಬಲ್ ಅಂದರೆ ಪೇ ಮಾಡೋದಿದೆ, ಪೇಯಬಲ್ ಅಂತ ಅಂದರೆ ಇದೇನಾಗುತ್ತೆ, ಲೈಬಿಲಿಟಿ ಆಗುತ್ತೆ. ಇಲ್ಲಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತಾರೆ, ಅಲ್ಲಿ ಪೇಡ್ ಅಂತ ಇಲ್ಲ, ಓಕೆನಾ, ಪೇಯಬಲ್ ಅಂತ ಇದೆ. ಪೇಡ್ ಅಂತ ಅಂದರೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಪೇಯಬಲ್ ಅಂದರೆ ಏನು, ಪೇ ಮಾಡೋದಿದೆ, ಪೇಯಬಲ್. ಸೊ ಅದು ಲೈಬಿಲಿಟಿ ಆಗಿರುತ್ತೆ. ಸೊ ಲೈಬಿಲಿಟಿಯಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್. ಇದು ಕೂಡ ಲ್ಯಾಬಿಲಿಟಿ ಆಗುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಅಂದರೆ ಬ್ಯಾಂಕಿನ ಬ್ಯಾಲೆನ್ಸ್ ಏನು ಲಿಮಿಟೇಷನ್ ಇರುತ್ತೆ, ಅದಕ್ಕಿಂತ ನೀವು ಜಾಸ್ತಿ ವಿಡ್ರಾ ಮಾಡಿದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಸೊ ಹಾಗೆ ಮಾಡಿದ್ರೆ ನೀವು ಅದಕ್ಕೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಿ ಪೇ ಮಾಡಬೇಕಾಗತ್ತೆ. ಒಂದು ರೀತಿಯ ಲೋನ್ ಅಂತಾನೆ ಹೇಳ್ಬೋದು ನೀವು. ಅಂದರೆ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇದ್ದರೂ ನೀವು ಅದನ್ನು ಮೀರಿ ನೀವು ವಿಡ್ರಾ ಮಾಡಬಹುದು. ಅದಕ್ಕೆ ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಅದು ಲ್ಯಾಬಿಲಿಟಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅಕೌಂಟ್. ಬ್ಯಾಡ್ ಡೆಟ್ಸ್ ಅಕೌಂಟ್ ಅಂತ ಅಂದರೆ ಇಲ್ಲೇನಾಗುತ್ತೆ, ಡೆಟಾರ್ಸ್ ಅಂತ ಅಂದರೆ ನಮಗೆ ದುಡ್ಡು ಕೊಡೋರು. ಹೌದಾ, ನಾವು ಯಾರಿಂದ ನಮಗೆ ದುಡ್ಡು ಬರೋದಿರುತ್ತೋ ಆ ವ್ಯಕ್ತಿ ನಾವು ಡೆಟಾರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ನಾವು ಒಬ್ಬ ವ್ಯಕ್ತಿಗೆ ಒಂದಿಷ್ಟು ಗೂಡ್ಸನ್ನು ಸೇಲ್ ಮಾಡಿರ್ತೀವಿ, ಆದರೆ ಆ ವ್ಯಕ್ತಿ ನಮಗೆ ದುಡ್ಡನ್ನು ಕೊಟ್ಟಿರೋದಿಲ್ಲ, ಮುಂದೊಂದು ದಿನ ಕೊಡ್ತೆ ಅಂತ ಹೇಳಿರ್ತಾನೆ. ಆ ವ್ಯಕ್ತಿ ನಮ್ಗೆ ಯಾರಾಗ್ತಾನೆ, ಡೆಟಾರ್ ಆಗ್ತಾನೆ. ಅಂದರೆ ಯಾವ ವ್ಯಕ್ತಿನ ನಮಗೆ ದುಡ್ಡು ಬರೋದಿರುತ್ತೋ ಅವನನ್ನು ನಾವು ಡೆಟಾರ್ ಅಂತ ಹೇಳಿ ಕರಿತೀವಿ. ಅವನನ್ನು ನಾವು ಅಸೆಟ್ ಅಂತ ಹೇಳಿನೂ ಟ್ರೀಟ್ ಮಾಡ್ತೀವಿ. ಆದರೆ ಇಲ್ಲಿ ಕೊಟ್ಟಿರೋದೇನು, ಬ್ಯಾಡ್ ಡೆಟ್ಸ್. ಈ ಬ್ಯಾಡ್ ಡೆಟ್ಸ್ ಯಾವಾಗ ಕ್ರಿಯೇಟ್ ಆಗುತ್ತೆ, ನಮಗೆ ಬರಬೇಕಾಗಿರೋ ದುಡ್ಡು ಬರದೇ ಇದ್ದಾಗ ಬ್ಯಾಡ್ ಡೆಟ್ಸ್ ಕ್ರಿಯೇಟ್ ಆಗುತ್ತೆ. ಹೆಸರೇ ಹೇಳೋದು ನೋಡಿ, ಬ್ಯಾಡ್ ಡೆಟ್ಸ್.
ನಮಗೆ ಬರಬೇಕಾಗಿರೋ ದುಡ್ಡು ಬರೋದಿಲ್ಲ ಅಂತ ಹೇಳಿ ಅರ್ಥ. ಅಂದರೆ ಇದು ಒಂದು ರೀತಿಯ ಎಕ್ಸ್ಪೆನ್ಸಸ್ ಲಾಸ್ನ ಕ್ಯಾಟಗರಿಯಲ್ಲಿ ನಾವು ತೊಗೊಳ್ಬೇಕಾಗತ್ತೆ. ಸೊ ಬ್ಯಾಡ್ ಡೆಟ್ಸ್ನಲ್ಲಿ ತೊಗೊಳ್ತೀವಿ, ಎಕ್ಸ್ಪೆನ್ಸಸ್ ಆರ್ ಲಾಸ್ನ ಕ್ಯಾಟಗರಿಯಲ್ಲಿ ತೊಗೋತೀವಿ. ನೆಕ್ಸ್ಟ್ ಪ್ರೀಪೇಯ್ಡ್ ಸ್ಯಾಲರಿ. ನೋಡಿ, ಇದು ತುಂಬ ಕನ್ಫ್ಯೂಷನ್ ಆಗುತ್ತೆ ಸ್ಟೂಡೆಂಟ್ಸಿಗೆ. ಸ್ಯಾಲರಿ ಅಂದ್ರೇನು? ಪೇ ಮಾಡೋದು, ಹೌದಾ? ಅಲ್ಲಿ ನೋಡಿ ಪೇಯ್ಡ್ ಅಂತ ಇದೆ, ಅಂದರೆ ಅದು ಎಕ್ಸ್ಪೆನ್ಸಸ್ ಆಯಿತು. ಓಕೆನಾ? ಸ್ಯಾಲರಿ ಪೇಯ್ಡ್ ಅಂತ ಇದ್ರದ್ದು ಎಕ್ಸ್ಪೆನ್ಸಸ್ ಆಗಿತ್ತು. ಆದರೆ ಇಲ್ಲಿ ಪ್ರೀಪೇಯ್ಡ್ ಸ್ಯಾಲರಿ ಅಂದರೆ ಅಡ್ವಾನ್ಸ್ ಆಗಿ ಸ್ಯಾಲರಿನ ಪೇ ಮಾಡಿದ್ದೀನಿ ಅಂತ ಹೇಳಿ ಅರ್ಥ. ಯಾವುದೇ ಎಕ್ಸ್ಪೆನ್ಸಸ್ ಇರಲಿ, ನೀವು ಅದನ್ನ ಪೇ ಮಾಡಬೇಕಾಗಿರುತ್ತೆ, ಬಟ್ ಅದನ್ನ ನೀವು ಮುಂಚಿತವಾಗೇ ಪೇ ಮಾಡಿಬಿಡ್ತೀರಿ. ಆ ಟೈಮ್ ಬರೋ ಮೊದಲೇ ನೀವು ಅದನ್ನ ಪೇ ಮಾಡ್ತೀರಿ ಅಂತ ಅಂದ್ರದ್ದೇನಾಗುತ್ತೆ? ಅಸೆಟ್ ಆಗುತ್ತೆ. ಯಾಕೆ ಅಸೆಟ್ ಆಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ನೀವು ಒಬ್ಬರಿಗೆ ಸ್ಯಾಲ್ರಿ ಕೊಡೋದಿದೆ, ಮುಂದಿನ ತಿಂಗಳ ಸ್ಯಾಲ್ರಿನ ನೀವು ಈಗಲೇ ಕೊಟ್ಬಿಟ್ಟಿದ್ದೀರಿ. ಯಾವುದಾದ್ರೂ ಒಂದು ಬೇರೆ ರೀಸನಿಗೆ ಆ ದುಡ್ಡನ್ನು ನೀವು ವಾಪಸ್ ಕೇಳ್ತೀರಿ ಅಂತ ಅಂದರೆ ಆ ವ್ಯಕ್ತಿ ಅದನ್ನ ಕೊಡಲೇಬೇಕಾಗತ್ತೆ, ಹೌದಾ? ಯಾಕೆ? ಬಿಕಾಸ್ ಆ ಟೈಮ್ ಇನ್ನೂ ಬಂದಿರೋದಿಲ್ಲ. ಸೊ ಎಕ್ಸ್ಪೆನ್ಸಸ್ಸನ್ನು ಪ್ರೀಪೇ ಮಾಡಿದ್ರೆ, ಅಂದರೆ ಅಡ್ವಾನ್ಸ್ ಆಗಿ ಪೇ ಮಾಡಿದರೆ ಅದು ನಮಗೇನಾಗಿರುತ್ತೆ? ಅಸೆಟ್ ಆಗಿರುತ್ತೆ. ಮೀನ್ಸ್ ಆ ಟೈಮ್ ಲಿಮಿಟ್ ಬರೋವರೆಗೂ ಅದು ನಮ್ಮ ಅಸೆಟ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವೆಲ್ಲಿ ತೊಗೊಳ್ತೀವಿ? ಅಸೆಟ್ಟಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟ್, ಇಲ್ಲಿ ತುಂಬ ಜನ ಕನ್ಫ್ಯೂಷನ್ ಆಗೋದೇನು ಅಂತಂದ್ರೆ ಅದನ್ನ ಕ್ಯಾಪಿಟಲಲ್ಲಿ ತೊಗೋತಾರೆ. ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ? ಅದು ಅಸೆಟ್ ಆಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟನ್ನು ನಾವೇನು ಮಾಡಬೇಕು? ಅಸೆಟ್ನ ಕ್ಯಾಟಗರಿಯಲ್ಲಿ ತೊಗೊಳ್ಬೇಕು. ಇಲ್ಲಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅಂತಂದರೆ ಬೇರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲೋ, ಶೇರಲ್ಲೋ, ಡಿಬೆಂಚರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿರಬಹುದು. ಸೊ ಆ ಥರ ಇನ್ವೆಸ್ಟ್ಮೆಂಟು ಆಗಿರುತ್ತೆ. ಹಾಗಾಗಿ ಇದನ್ನು ನಾವೆಲ್ಲಿ ತೊಗೊಳ್ತೀವಿ? ಅಸೆಟ್ಟಲ್ಲೇ ತೊಗೊಳ್ತೀವಿ. ನೆಕ್ಸ್ಟ್ ನೋಡಿ, ಲಾಸ್ಟಲ್ಲಿ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್. ಡಿಸ್ಕೌಂಟ್ ರಿಸೀವ್ಡ್ ಅಂತ ಅಂದರೆ ಅರ್ಥ ಏನು? ಬೆನಿಫಿಟ್ ಒಂದು ಸಿಗ್ತಾ ಇದೆ ಅಂತ ಹೇಳಿ ಅರ್ಥ. ಡಿಸ್ಕೌಂಟ್ ರಿಸೀವ್ ಆದರೆ ಏನಾಗುತ್ತೆ? ನಮಗೆ ರೆವೆನ್ಯೂ ಆರ್ ಗೇನ್ನ ಕ್ಯಾಟಗರಿಯಲ್ಲಿ ನಾವು ತೊಗೋತೀವಿ. ಇನ್ಕಮ್, ರೆವೆನ್ಯೂ, ಗೇನ್ ಇದು ಮೂರು ಒಂದೇ ಕ್ಯಾಟಗರಿ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ತೊಗೊಳ್ತೀವಿ ನಾವು. ಸೊ ಇಲ್ಲಿ ಡಿಸ್ಕೌಂಟ್ ಅಲೋಡ್ ಅಂತಲೂ ಕೊಡ್ಬೋದು. ಡಿಸ್ಕೌಂಟ್ ಅಲೋಡ್ ಅಂತ ಕೊಟ್ಟರೆ ಇಲ್ಲಿ ತೊಗೊಳ್ಬೇಕಾಗತ್ತೆ. ಎಕ್ಸ್ಪೆನ್ಸಸ್ ಆರ್ ಲಾಸ್ನ ಕ್ಯಾಟಗರಿಯಲ್ಲಿ ತೊಗೋತೀವಿ ನಾವು. ಬಿಕಾಸ್ ಡಿಸ್ಕೌಂಟ್ ಅಲೋಡ್ ಅಂತಂದರೆ ನಾವು ಬೇರೆಯವರಿಗೆ ಡಿಸ್ಕೌಂಟ್ ಕೊಟ್ಟಿರೋದು ಅಂತ ಹೇಳಿ. ಓಕೆನಾ? ಡಿಸ್ಕೌಂಟ್ ರಿಸೀವ್ ಅಂತ ಅಂದರೆ ನಾವು ಬೇರೆಯವರಿಂದ ಡಿಸ್ಕೌಂಟನ್ನು ರಿಸೀವ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಈ ಥರ ಡಿಫ್ರೆನ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಪೆಟಿ ಕ್ಯಾಶ್ ಬುಕ್ ಮೇಲೆ. ಪೆಟಿ ಕ್ಯಾಶ್ ಬುಕ್ ಮೇಲೆ ನಾನು ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋನ ಹಾಕಿದ್ದೇನೆ. ಈಗ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ನ ಕೇಳ್ತಾರೆ ಅಂತ ಹೇಳಿ ಒಂದ್ಸಲ ನೋಡ್ಕೊಂಬಿಡೋಣ. ಕ್ವಶನ್ ತುಂಬ ಚಿಕ್ಕದಾಗಿರುತ್ತೆ, ಬಿಕಾಸ್ 6 ಮಾರ್ಕ್ಸ್ಗೆ ಕೇಳುವಂಥದ್ದಲ್ವಾ. ನೋಡಿ ಇಲ್ಲಿ, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಎ ಪೆಟಿ ಕ್ಯಾಶ್ ಬುಕ್ ಅಂಡರ್ ಇಂಪ್ರೆಸ್ಡ್ ಸಿಸ್ಟಮ್ ಆ್ಯಂಡ್ ಬ್ಯಾಲೆನ್ಸ್ ದ ಸೇಮ್. ಇಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ನೋಡಿ, ಕೆಲವು ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ರಿಸೀವ್ಡ್ ಕ್ಯಾಶ್ ಫ್ರಾಮ್ ಮೇನ್ ಕ್ಯಾಶಿಯರ್ ಎಷ್ಟಿದೆ? 1000 ಇದೆ. ನೆಕ್ಸ್ಟ್ ಪೇಯ್ಡ್ ಫಾರ್ ಪೋಸ್ಟೇಜ್ 240, ಟ್ಯಾಕ್ಸ್ ಹೈಯರ್ ಚಾರ್ಜಸ್ ಪೇಯ್ಡ್ 140, ಪರ್ಚೇಸ್ ಸ್ಟೇಷನರಿ 220, ಪೇಯ್ಡ್ ಫಾರ್ ಪ್ರಿಂಟಿಂಗ್ 300. ಸೊ ಇದನ್ನ ಹೇಗೆ ನಾವು ಪ್ರೆಸೆಂಟ್ ಮಾಡ್ತೀವಿ ನೋಡಿ. ಇದಕ್ಕೂ ಕೂಡ ನಾನು ಫಾರ್ಮೆಟ್ನ ಆಲ್ರೆಡಿ ಹಾಕಿಟ್ಟಿದ್ದೇನೆ. ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಅಂಡರ್ ಇಂಪ್ರೆಸ್ಡ್ ಸಿಸ್ಟಮ್. ಸೊ ನೋಡಿ, ಈ ಥರ ನೀವು ಫಾರ್ಮೆಟ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನಾವು ಅಮೌಂಟ್ ರಿಸೀವ್ ಮಾಡಿದ್ದನ್ನು ಬರಿತೀವಿ. ಆ್ಯಂಡ್ ಆ ಅಮೌಂಟನ್ನು ನಾವು ಯಾವ ಪರ್ಪಸ್ಸಿಗೆ ಪೇ ಮಾಡಿದ್ದೀವಿ, ಅಂದರೆ ಮೇನ್ ಕ್ಯಾಶಿಯರಿಂದ ನಾವೇನು ದುಡ್ಡನ್ನು ರಿಸೀವ್ ಮಾಡಿರ್ತೀವಿ ಅದನ್ನು ನಾವು ಯಾವ ಪರ್ಪಸ್ಸಿಗೆ ಪೇ ಮಾಡಿದ್ದೀವಿ ಅಂತ ಹೇಳಿ ನಾವು ಇಲ್ಲಿ ತೋರಿಸ್ತೀವಿ. ಆ್ಯಂಡ್ ಹೆಡ್ ವೈಸಲ್ಲಿ ಅದನ್ನು ನಾವು ಇಲ್ಲಿ ಡಿವೈಡ್ ಮಾಡಿನೂ ತೋರಿಸ್ಬೇಕಾಗತ್ತೆ. ಅಂದರೆ ಯಾವ ಹೆಡ್ಡಲ್ಲಿ ಅದು ಬರುತ್ತೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಸೊ ಈ ಥರ ನಾನು ಕಂಪ್ಲೀಟ್ ಫಾರ್ಮೆಟ್ನ ಆಲ್ರೆಡಿ ಹಾಕಿಟ್ಟಿದ್ದೇನೆ, ವಿಡಿಯೋ ಲೆಂದಿ ಆಗಬಾರ್ದು ಅಂತ ಹೇಳಿ. ಸೊ ಸೊಲ್ಯೂಷನ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡಿ, ಅಲ್ಲಿ ಜನವರಿ 2019 ನಡೆದಿದೆ. ರಿಸೀವ್ಡ್ ಕ್ಯಾಶ್ ಫ್ರಾಮ್ ಮೇನ್ ಕ್ಯಾಶಿಯರ್ ಅಂತ ಇದೆ. ಕೆಲವೊಂದು ಸಲ ಚೆಕ್ ಅಂತಲೂ ಕೊಡ್ಬೋದು. ಚೆಕ್ ಅಂತ ಕೊಟ್ಟಾಗ ಬ್ಯಾಂಕಿಗೆ ರಿಲೇಟೆಡ್ ಆಗಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಹಾಗಾಗಿ ಟು ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ತೇನೆ. ಡೇಟನ್ನು ಬರೆಯೋದನ್ನು ಮರಿಬಾರ್ದು. ನೋಡಿ ಪ್ರೆಸೆಂಟೇಷನ್ ಹೇಗಿರುತ್ತೆ ಅಂತ ಹೇಳಿ. ಸೊ ಅಮೌಂಟನ್ನು ನಾವೆಲ್ಲಿ ಬರಿತೀವಿ? ಈ ಕಡೆ ಬರಿತೀವಿ. ಓಕೆನಾ? ರಿಸೀವ್ ಮಾಡಿರೋ ಅಮೌಂಟ್ ಇದ್ದರೆ ಈ ಕಡೆ ತೊಗೊಳ್ತೀವಿ, ಪೇ ಮಾಡಿರೋದೆಲ್ಲ ಇಲ್ಲಿ ಬರಿತೀವಿ. ನೆಕ್ಸ್ಟ್ ನೋಡಿ, ಈಗ ಪೇಮೆಂಟ್ ಎಂಟ್ರಿಗಳನ್ನು ನೋಡ್ತಾ ಹೋಗ್ತೀವಿ. ಈ 1000ನ ಯಾವ್ಯಾವ ಪರ್ಪಸ್ಸಿಗೆ ಪೇ ಮಾಡಿದ್ದಾರೆ ಅಂತ ಹೇಳಿ. ಜನವರಿ 4ಗೆ ಪೇಡ್ ಫಾರ್ ಪೋಸ್ಟೇಜ್. ಸೊ ಅಮೌಂಟ್ ಇದೆ 240. ಸೊ ಈ 240 ಈಗ ಯಾವ ಹೆಡ್ಡಲ್ಲಿ ಬರುತ್ತೆ ನೋಡಿ. ಅಲ್ಲಿ ಪೋಸ್ಟೇಜ್ ಅಂತ ಒಂದು ಹೆಡ್ ಇದೆ, ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಅಂತ ಒಂದು ಹೆಡ್ ಇದೆ,
ಕನ್ವೀನಿಯನ್ಸ್ ಅಂತ ಒಂದು ಹೆಡ್ ಇದೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಒಂದು ಹೆಡ್ ಇದೆ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಒಂದು ಹೆಡ್ ಇದೆ. ಸೊ ಈ ಹೆಡ್ ಅಂಡರಲ್ಲಿ ಯಾವ್ಯಾವ ಐಟಮ್ ಬರುತ್ತೆ ಅಂತ ಹೇಳಿ ನಾನು ಈ ಹಿಂದೆ ಪೆಟಿ ಕ್ಯಾಶ್ ಬುಕ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕಂಪ್ಲೀಟ್ ನಾನು ಲೀಸ್ಟನ್ನೇ ಕೊಟ್ಟಿದ್ದೇನೆ. ನಿಮ್ಗದು ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದರೆ ಆ ಲೀಸ್ಟನ್ನು ಒಂದ್ಸಲ ನೀವು ನೋಡ್ಕೊಳ್ಬೋದು, ಸ್ಕ್ರೀನ್ಶಾಟ್ ಬೇಕಿದ್ರೆ ತೊಗೊಳ್ಬೋದು, ಬೇಕಿದ್ರೆ ಆ ವಿಡಿಯೋನ ಚೆಕ್ ಮಾಡಿ. ಸೊ ಇಲ್ಲಿ ನೋಡಿ ಪೋಸ್ಟೇಜ್ ಅಂತ ಇದೆ. ಸೊ ಇದೆಲ್ಲಿ ಬರುತ್ತೆ? ಪೋಸ್ಟೇಜ್ ಹೆಡ್ಡಲ್ಲಿ ಬರುತ್ತೆ, ಹೌದಾ? ಸೊ ನಾವು ಅಲ್ಲೇ ತೊಗೊಳ್ತೀವಿ, ಉಳಿದಿದ್ದಕ್ಕೆ ಡ್ಯಾಶ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಜನವರಿ 11ಗೆ ಟ್ಯಾಕ್ಸಿ ಹೈಯರ್ ಚಾರ್ಜಸ್ ಪೇಡ್ 140. ಸೊ ಇದು ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ? ಸೊ ಇದು ಕನ್ವೇಯನ್ಸ್ ಕ್ಯಾಟಗರಿ ಅಂಡರಲ್ಲಿ ನಾವು ತಗೋತೀವಿ. ನೆಕ್ಸ್ಟ್ ಜನವರಿ 18ಗೆ ನೋಡಿ ಪರ್ಚೇಸ್ ಸ್ಟೇಷನರಿ 220. ಇದು ಎಲ್ಲಿ ಬರುತ್ತೆ? ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅನ್ನೋ ಹೆಡ್ಡಲ್ಲಿ ಬರುತ್ತೆ, ದಟ್ ಈಸ್ 220. ನೆಕ್ಸ್ಟ್ ಲಾಸ್ಟಲ್ಲಿ ನೋಡಿ ಜನವರಿ 25ಗೆ ಪೇಡ್ ಫಾರ್ ಪ್ರಿಂಟಿಂಗ್. ಸೊ ಇದು ಎಲ್ಲಿ ಬರುತ್ತೆ? ಅಗೇನ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅನ್ನೋ ಹೆಡ್ಡಲ್ಲೇ ಇದು ಬರುತ್ತೆ. ಸೊ ಅಲ್ಲಿ ನಾವು ಇದನ್ನ ತಗೋತೀವಿ. ಸೊ ಈ ಥರ ನಾವಿಲ್ಲಿ ಕೆಟಗರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಮಾಡೋದನ್ನು ನೋಡ್ಕೊಳ್ಳಿ ಹೇಗೆ ಮಾಡ್ತೀವಿ ಅಂತ ಹೇಳಿ. ಮೊದಲನೇದಾಗಿ ಪೇಮೆಂಟ್ ಸೈಡ್ ಏನೇನಿದೆ ಅದನ್ನ ಟೋಟಲ್ ಮಾಡ್ಕೊಂಡ್ಬಿಡೋಣ, ಆ್ಯಂಡ್ ಅದನ್ನ ನಾವು ಹೇಗೆ ಅನಲೈಸ್ ಮಾಡಿದ್ದೀವಿ ಆ ಕಾಲಮನ್ನು ಟೋಟಲ್ ಮಾಡ್ಕೊಂಡ್ಬಿಡೋಣ. ಸೊ ಇಲ್ಲಿ 900 ಟೋಟಲ್ ಬರ್ತಾ ಇದೆ. ಸೊ ಹಾಗೆ ಅನಾಲಿಟಿಕಲ್ ಟೋಟಲ್ ಮಾಡ್ಕೋತೀವಿ, 240 -140 -520. ಸೊ ಈ ಥರ ನಾವು ಟೋಟಲ್ ಮಾಡಿದ್ದೀವಿ. ಇವಾಗ ನೋಡಿ ನಮಗೆ 1000 ರೂಪೀಸ್ ಕೊಟ್ಟಿದ್ರು, ಹೌದಾ, ಮೇನ್ ಕ್ಯಾಶಿಯರ್ ಖರ್ಚು ಮಾಡೋದಕ್ಕೆ. ಸೊ ಅದ್ರಲ್ಲಿ ನಾವು 900 ಖರ್ಚು ಮಾಡಿದ್ದೀವಿ, ಅಂದರೆ ಇನ್ನೂ 100 ರೂಪೀಸ್ ಏನಾಗಿದೆ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಸೊ ಅದನ್ನ ನಾವು ತೋರಿಸ್ಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಜಾಗ ಬಿಟ್ಕೊಳ್ಳಿ, ಮೇಲ್ಗಡೆ ಒಂದು ಲೈನ್ ಬಿಟ್ಕೊಂಡು ಕೆಳಗಡೆ ಒಂದು ಲೈನ್ ಬಿಟ್ಕೊಂಡು ಟೋಟಲ್ ಮಾಡ್ಕೊಳ್ಳಿ. ಸೊ ಟೋಟಲ್ ಅಂತ ಅಂದರೆ ಇಲ್ಲಿ ಏನು ಮಾಡ್ಬೋದು? 900 ಜಾಸ್ತಿನೋ ಅಥವಾ 1000 ಜಾಸ್ತಿನೋ? 1000 ಜಾಸ್ತಿ, ಹೌದಾ? ಅಂದರೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ. ಇಲ್ಲಿ ಲೆಜ್ಜರಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅದೇ ರೀತಿ ಇಲ್ಲೂ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು. ಸೊ ನಾನೇನು ಮಾಡ್ತೇನೆ, 1000 ಎರಡೂ ಕಡೆಗೂ ಬರ್ಕೊಳ್ತೇನೆ. ನೆಕ್ಸ್ಟ್ ಈ 1000ಅಲ್ಲಿ 900ಅನ್ನು ಮೈನಸ್ ಮಾಡ್ತೇನೆ. ಎಷ್ಟು ಬರುತ್ತೆ? 100 ರೂಪೀಸ್ ಬ್ಯಾಲೆನ್ಸ್ ಬರುತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಇದಕ್ಕೆ ಡೇಟ್ ಯಾವುದನ್ನು ಕೊಡ್ತೀವಿ ನಾವು? ಡೇಟ್ ಕೊಡುವಾಗ ಜನವರಿ ತಿಂಗಳ ಎಂಡ್ ಡೇಟನ್ನು ಕೊಡಬೇಕು. ಬಿಕಾಸ್ ಇಲ್ಲಿ ಆಗಿರೋದೆಲ್ಲ ಜನವರಿ ಮಂತ್ ಟ್ರಾನ್ಸಾಕ್ಷನ್, ಹೌದಾ? ಆ ತಿಂಗಳ ಎಂಡ್ ಡೇಟ್ ಅಂದರೆ ಏನಾಗುತ್ತೆ? ಜನವರಿ 31, 2019 ಫಸ್ಟೇ ಬರ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಓಕೆ, ಸೊ ಮತ್ತೆ ಬರೆಯಲ್ಲ, ಜನವರಿ 31ಗೆ. ನೆಕ್ಸ್ಟ್ ಇದೇ ಬ್ಯಾಲೆನ್ಸ್ ಏನಾಗುತ್ತೆ? ನೆಕ್ಸ್ಟು ಟ್ರಾನ್ಸ್ಫರ್ ಮಾಡಿರೋ ಎಂಟ್ರಿನೂ ನಾವು ತೋರಿಸ್ಬೇಕಾಗತ್ತೆ. ಟ್ರಾನ್ಸ್ಫರ್ ಅಂತ ಅಂದರೆ ಯಾವಾಗತ್ತೆ? ಅದು ನೆಕ್ಸ್ಟ್ ಮಂತ್ ಮೊದಲನೇ ದಿನ. ಅಂದರೆ ಇದು ಜನವರಿ ಅಂದರೆ ನೆಕ್ಸ್ಟ್ ಮಂತ್ ಯಾವುದಾಯಿತು? ಫೆಬ್ರವರಿ, ಹೌದಾ? ಫೆಬ್ರವರಿ 1ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಯಾವ ಕಡೆ ಬರಿತೀವಿ? 100 ರೂಪೀಸ್. ಸೊ ಈ ಥರ ನಾವೇನು ಮಾಡಬೇಕಾಗತ್ತೆ? ಪ್ರೆಸೆಂಟೇಷನ್ನ ತೋರಿಸ್ಬೇಕಾಗತ್ತೆ. ಬ್ಯಾಲೆನ್ಸಿಂಗ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಬ್ಯಾಲೆನ್ಸಿಂಗಲ್ಲಿ 2 ಮಾರ್ಕ್ಸ್ ಅಲಾಟ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಂತ ಅಂದರೆ ಇಲ್ಲಿ ಯಾವ ಥರ ಕ್ವಶನ್ನ ಕೇಳಿದರು ಅಂತ ಅಂದರೆ ಸಬ್ಸಿಡರಿ ಬುಕ್ ಮೇಲೆ ಕೇಳಿದರು. ಸಬ್ಸಿಡರಿ ಬುಕ್ ಅಂತ ಅಂದರೆ ಸೇಲ್ಸ್ ಬುಕ್ಕನ್ನು ಕೇಳಿದರು. ಯಾವುದಾದ್ರೂ ಒಂದು ಬುಕ್ಕನ್ನು ಕೇಳ್ತಾರೆ. ಸೊ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸಬ್ಸಿಡರಿ ಬುಕ್ ತುಂಬ ಈಸಿ ಏನೂ ಇರುತ್ತೆ, ಬಟ್ ಅಲ್ಲಿ ಕೆಲವು ಟ್ರಾನ್ಸಾಕ್ಷನ್ಗಳು ನಾವು ರೆಕಾರ್ಡ್ ಮಾಡೋದಿಲ್ಲ, ಹೌದಾ? ಯಾವುದನ್ನು ರೆಕಾರ್ಡ್ ಮಾಡೋದಿಲ್ಲ? ಈಗ ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್ ಇದನ್ನು ಕೊಟ್ಟಿದ್ದಿದ್ರೆ ನಾವು ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನಲ್ಲಿ ರೆಕಾರ್ಡ್ ಮಾಡೋದಿಲ್ಲ, ಹೌದಾ? ಕ್ಯಾಶ್ ರಿಲೇಟೆಡ್ ಅಂತಂದರೆ ನಾವು ಕ್ಯಾಶ್ ಬುಕ್ಕಲ್ಲೇ ರೆಕಾರ್ಡ್ ಮಾಡ್ತೀವಿ. ಈ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡೋದಕ್ಕೆ ಮಾತ್ರ ನಾವು ಯೂಸ್ ಮಾಡೋದು ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್. ಸೊ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಈ ಕ್ವಶನ್ನ ನೋಡಿ ಹೇಗಿದೆ ಅಂತ ಹೇಳಿ. ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಸೇಲ್ಸ್ ಬುಕ್. ಸೊ ನವೆಂಬರ್ ತಿಂಗಳ ಟ್ರಾನ್ಸಾಕ್ಷನ್ಗಳನ್ನು ಕೊಟ್ಟಿದ್ದಾರೆ. ನವೆಂಬರ್ 18 ಫಸ್ಟ್ ನೋಡಿ, ನವೆಂಬರ್ 1ಗೆ ಏನೇನಾಗಿದೆ ಅಂತ ಹೇಳಿ. ಸೋಲ್ಡ್ ಟು ಕರಣ್ ಆ್ಯಂಡ್ ಕಂಪನಿ 30 bags ಆಫ್ ವೀಟ್ ಎಟ್ ₹3,000 per g. ನೆಕ್ಸ್ಟ್ 12ಗೆ ಅರ್ಜುನ್ ಬಾಟ್ ಫ್ರಾಮ್ ಅಸ್ ಅಂತ ಇರುತ್ತೆ. ಇದನ್ನು ನೀವು ನೋಡ್ಕೊಂಡು ಮಾಡಬೇಕಾಗತ್ತೆ ಟ್ರಾನ್ಸಾಕ್ಷನ್ಗಳನ್ನು. ಅಸ್ 50 bags ಆಫ್ ರೈಸ್ ಎಟ್ ₹6,000 per bag ಎಟ್ 5% ಟ್ರೇಡ್ ಡಿಸ್ಕೌಂಟ್. ನೆಕ್ಸ್ಟ್ ನವೆಂಬರ್ 18ಗೆ ಸೋಲ್ಡ್ ಟು ವೆಂಕಟ್ 5 bags ಆಫ್ ಜವಾರ್ ಎಟ್ ₹2,500 per bag ಫಾರ್ ಕ್ಯಾಶ್. ನೋಡಿ, ಫಾರ್ ಕ್ಯಾಶ್ ಅಂತ ಬಂತು. ಫಾರ್ ಕ್ಯಾಶ್ ಅಂತ ಬಂದರೆ ಅರ್ಥ ಏನು? ಈ ಟ್ರಾನ್ಸಾಕ್ಷನಲ್ಲಿ ನಾವು ಇಮಿಡಿಯೇಟ್ಲಿ ಕ್ಯಾಶನ್ನು ಪೇ ಮಾಡಿದ್ದೀವಿ ಅಂತ ಹೇಳಿ. ಹೀಗಿದ್ದಾಗ ಈ ಎಂಟ್ರಿ ನಾವು ರೆಕಾರ್ಡ್ ಮಾಡೋದಿಲ್ಲ, ಬಿಕಾಸ್ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಲ್ಲ.
ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆದರೆ ಮಾತ್ರ ನಾವು ರೆಕಾರ್ಡ್ ಮಾಡುವಂಥದ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಫಾರ್ ಕ್ಯಾಶ್ ಅಂತ ಬಂದರೆ ನೀವು ಸಬ್ಸಿಡರಿ ಬುಕ್ಕಲ್ಲಿ ಅದನ್ನ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಅಂದರೆ ಇದನ್ನು ರೆಕಾರ್ಡ್ ಮಾಡೋದಕ್ಕೆ ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನನ್ನೇ ರೆಕಾರ್ಡ್ ಮಾಡೋದಕ್ಕೆ ಸಪ್ರೇಟ್ ಬುಕ್ಕನ್ನು ಪ್ರಿಪೇರ್ ಮಾಡ್ತೀವಿ. ಅದೇನು ಕ್ಯಾಶ್ ಬುಕ್. ಅಂದರೆ ಸೇಲ್ಸ್ ಬುಕ್ಕಲ್ಲಿ ಅದನ್ನು ನಾವು ರೆಕಾರ್ಡ್ ಮಾಡೋದಿಲ್ಲ. ನೆಕ್ಸ್ಟ್ ನೋಡಿ, ನವೆಂಬರ್ 22ಗೆ ಸೋಲ್ಡ್ ಟು ಡೆಲ್ಲಿ ರಿಫ್ರೆಶ್ಮೆಂಟ್ಸ್ 10 bags wheat flour at rupees 900 per bag at 10% discount. Next, November 29, Pawan bought from us 10 kg tea powder at rupees 800 per kg. ಸೊ ಇಲ್ಲಿ ಅಸ್ ಅಂತ ಬಂದಾಗ ನಾವು ನೋಡಿಕೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಸೊ ನೋಡಿ ಇದರ ಫಾರ್ಮೆಟ್ ಹೇಗಿರುತ್ತೆ ಅಂತ ಹೇಳಿ. ಸೇಲ್ಸ್ ಬುಕ್ ಅಂತ ತಗೊಳ್ತೀರಿ ನೀವು. ಡೇಟ್, ಔಟ್ವರ್ಡ್ ಇನ್ವಾಯ್ಸ್ ನಂಬರ್, ನೇಮ್ ಆಫ್ ದ ಕಸ್ಟಮರ್, LF ಆ್ಯಂಡ್ ಅಮೌಂಟ್. ಸೊ ಇಲ್ಲಿ ಔಟ್ವರ್ಡ್ ಅಂತ ಯಾಕೆ ತೊಗೋತೀವಿ ಅಂತಂದರೆ ಸೇಲ್ ಆಗ್ತಾ ಇದೆ, ಹೌದಾ? ಸೊ ಹಾಗಾಗಿ ಔಟ್ವರ್ಡ್ ಅಂತ ಬರುತ್ತೆ. ಪರ್ಚೇಸ್ ಆಗ್ತಾ ಇದ್ದಾಗ ಇನ್ವರ್ಡ್ ಅಂತ ಹೇಳಿ ತೊಗೊಳ್ತೀವಿ ನಾವು. ಸೊ ನೆಕ್ಸ್ಟ್ ಇಲ್ಲಿ 1 by 1 ಟ್ರಾನ್ಸಾಕ್ಷನ್ಗಳನ್ನು ನೋಡ್ತಾ ಹೋಗೋಣ ಆ್ಯಂಡ್ ರೆಕಾರ್ಡ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ 2018 ನವೆಂಬರ್ 1ಗೆ. ಸೊ ಇಲ್ಲಿ ನಾನು 2018 ಅಂತ ಸ್ಟಾರ್ಟಿಂಗಲ್ಲಿ ತೊಗೊಂಡ್ಬಿಡ್ತೇನೆ. ಸೊ 2018 ನವೆಂಬರ್ 1ಗೆ ನಡೆದಿರುವಂತಹ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ಕಸ್ಟಮರ್ ನೇಮನ್ನು ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಸೋಲ್ಡ್ ಟು ಕರಣ್ ಆ್ಯಂಡ್ ಕಂಪನಿ ಅಂತ ಇದೆ, ಹೌದಾ? ಸೊ ಕರಣ್ ಆ್ಯಂಡ್ ಕಂಪನಿ ಅಂತ ತೊಗೋತೀವಿ. ಸೊ ಏನು ಸೇಲ್ ಮಾಡಿದ್ದೀವಿ? 30 bags ಆಫ್ ವೀಟ್ ಎಟ್ rupees 3000 ಪರ್ ಬ್ಯಾಗ್. ಅಂದರೆ 30 bags ಇಂಟು 3000 ಅಂತ ತೊಗೊಳ್ತೀವಿ. ಅಂದರೆ ಎಷ್ಟಾಗತ್ತೆ ಅಮೌಂಟ್? 90,000 ಆಗುತ್ತೆ. ಅರ್ಜುನ್ ಬಾಟ್ ಫ್ರಾಮ್ ಅಸ್ 50 bags ಆಫ್ ರೈಸ್ ಎಟ್ rupees 6,000 ಪರ್ ಬ್ಯಾಗ್ ಎಟ್ 5% ಟ್ರೇಡ್ ಡಿಸ್ಕೌಂಟ್. ಸೊ ಬಾಟ್ ಫ್ರಾಮ್ ಅಸ್ ಅಂದರೆ ಅರ್ಥ ಏನು? ನಮ್ಮಿಂದ ಪರ್ಚೇಸ್ ಮಾಡಿದ್ದಾನೆ ಅಂದರೆ ಅರ್ಥ ಏನು? ನಾವು ಸೇಲ್ ಮಾಡಿದ್ದೀವಿ ಅಂತಾನೆ, ಓಕೆನಾ? ಸೊ ಇಲ್ಲಿ ಟ್ರೇಡ್ ಡಿಸ್ಕೌಂಟ್ ಇದೆ, ಹೌದಾ? ಸೊ ಅದನ್ನು ನಾವು ಲೆಸ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಯಾವ ಥರ ಪ್ರೆಸೆಂಟ್ ಮಾಡಿದ್ದೇನೆ ಅಂತ ಹೇಳಿ. ಸೊ ಅಮೌಂಟ್ ಎಷ್ಟು ಬರುತ್ತೆ? 15 ಇಂಟು 6,000 ಮಾಡಿದಾಗ 90,000 ಬರುತ್ತೆ. ಈ 90,000 ಮೇಲೆ ನಾವು 5% ಲೆಸ್ ಮಾಡ್ಕೋಬೇಕು. ನಾನು ಅದನ್ನ ಇಲ್ಲಿ ಮಾಡಿರೋದು ಲೆಸ್ TD, ಟ್ರೇಡ್ ಡಿಸ್ಕೌಂಟ್ ಅಂತ ತೊಗೊಂಡಿದ್ದೇನೆ. 90,000 ಮೇಲೆ 5% ಅಂದರೆ ಎಷ್ಟಾಗುತ್ತೆ? 4,500. ಸೊ ಎಷ್ಟು ಅಮೌಂಟ್ ಆಗುತ್ತೆ ಫೈನಲಿ? 85,500. ನೆಕ್ಸ್ಟ್, ಸೋಲ್ಡ್ ಟು ವೆಂಕಟ್ 5 bags ಆಫ್ ಜವಾರ್ ಎಟ್ rupees 2,500 ಪರ್ kg ಫಾರ್ ಕ್ಯಾಶ್. ಸೊ ಈ ಟ್ರಾನ್ಸಾಕ್ಷನ್ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ? ಇದು ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಅದನ್ನು ನೀವು ರೆಕಾರ್ಡ್ ಮಾಡೋದು ಬೇಡ. ನೆಕ್ಸ್ಟ್ ನೋಡಿ, ನವೆಂಬರ್ 22ಗೆ ಸೋಲ್ಡ್ ಟು ಡೆಲ್ಲಿ ರಿಫ್ರೆಶ್ಮೆಂಟ್. ಡೆಲ್ಲಿ ರಿಫ್ರೆಶ್ಮೆಂಟ್ ಅಂದರೆ ಕಸ್ಟಮರ್ ನೇಮ್ ಆಯಿತು, ತೊಗೊಳ್ಳೋಣ. ಸೊ ನೋಡಿ ಇಲ್ಲಿ 10 ಇಂಟು 900 ಆಗುತ್ತೆ. ನೆಕ್ಸ್ಟ್ ಅಮೌಂಟ್ ಎಷ್ಟು ಬರುತ್ತೆ? 9,000 ಅಲ್ವಾ? ನೆಕ್ಸ್ಟ್ ಇಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 10% ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ 10% ಅಂತ ಅಂದರೆ 9,000 ಮೇಲೆ 10% ತೆಗಿಬೇಕು ನೀವು. ಅಂದರೆ ಎಷ್ಟಾಗುತ್ತೆ? 900 ಆಗುತ್ತೆ. ಸೊ ಫೈನಲ್ ಅಮೌಂಟ್ ಅಂದರೆ 9,000ಅಲ್ಲಿ ನೀವು 900ಅನ್ನು ಲೆಸ್ ಮಾಡ್ತೀರಿ. ಎಷ್ಟಾಗುತ್ತೆ? 8,100. ನೋಡಿ ಲಾಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ಅಂತ ಹೇಳಿ. ಪವನ್ ಬಾಟ್ ಫ್ರಾಮ್ ಅಸ್ 10 kg ಟೀ ಪೌಡರ್ ಎಟ್ rupees 800 ಪರ್ kg. ಸೊ ಇಲ್ಲೂ ಅಷ್ಟೇ, ಪವನ್ ಅನ್ನೋ ಕಸ್ಟಮರ್ ಏನಿದ್ದಾರೆ ನಮ್ಮಿಂದ ಪರ್ಚೇಸ್ ಮಾಡಿದ್ದಾರೆ. ಬಾಟ್ ಅಂದರೆ ಪರ್ಚೇಸ್ ಮಾಡೋದು. ಅದರ ಅರ್ಥ ನಾವೇನು ಮಾಡಿದ್ದೀವಿ? ಸೇಲ್ ಮಾಡಿದ್ದೀವಿ, ಹೌದಾ? ಸೊ ನಮ್ಮ ಬುಕ್ಕಲ್ಲಿ ನಾವು ಸೇಲ್ ಮಾಡಿದ್ದಕ್ಕೆ ಎಂಟ್ರಿನ ರೆಕಾರ್ಡ್ ಮಾಡೇ ಮಾಡ್ತೀವಿ. ಸೊ ಕಸ್ಟಮರ್ ನೇಮ್ನ ತೊಗೊಳ್ಳೋಣ. ಅದಕ್ಕಿಂತ ಮೊದಲು ಡೇಟ್ ಬರೆಯೋದನ್ನು ಮರಿಬಾರ್ದು. ಸೊ ಫೈನಲ್ ಅಮೌಂಟ್ ಎಷ್ಟಾಗುತ್ತೆ? 8,000. ಸೊ ಇಷ್ಟೇ ಟ್ರಾನ್ಸಾಕ್ಷನ್ ಅಲ್ವಾ ಇದ್ದಿದ್ದು. ಇವಾಗ ಏನು ಮಾಡ್ತೀವಿ? ಟೋಟಲ್ ಮಾಡ್ತೀವಿ. 90,000 ಪ್ಲಸ್ 85,500 ಪ್ಲಸ್ 8,100 ಪ್ಲಸ್ 8,000. ಸೊ ಆನ್ಸರ್ ಎಷ್ಟು ಬರುತ್ತೆ? 1,91,600. ಸೊ ಈ ಥರ ನೀವು ರೆಕಾರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಯಾವುದಿದೆ ಅಂತ ಹೇಳಿ. ಟ್ರಯಲ್ ಬ್ಯಾಲೆನ್ಸ್ ಮೇಲಿದೆ. ಪ್ರತಿ ವರ್ಷವೂ ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಒಂದು ಕ್ವಶನನ್ನು ಕೇಳ್ತಾನೆ ಬಂದಿದ್ದಾರೆ ಆ್ಯಂಡ್ ತುಂಬ ಈಸಿಯಾಗಿರುತ್ತೆ ಇದು. ನೆಕ್ಸ್ಟ್ ಇರುವಂಥದ್ದು ಟ್ರೇಡಿಂಗ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಕೇಳ್ತಾರೆ. ಇಲ್ಲಿ P&Lನೂ ಕೂಡ ಕೇಳಬಹುದು. ಸೊ ಇದು ಒಂದಿರುತ್ತೆ. ನೆಕ್ಸ್ಟ್ ಇನ್ಕಂಪ್ಲೀಟ್ ರೆಕಾರ್ಡ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಟೋಟಲ್ ಡೆಟಾರ್ಸ್ ಅಕೌಂಟ್ ಆರ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ನೋಡಿ ಇಲ್ಲಿ ನಿಮಗೆ ಟೋಟಲ್ ಡೆಟಾರ್ಸ್ ಅಕೌಂಟನ್ನು ಕೇಳಿದರು ಆ್ಯಂಡ್ ಫೈನಲಿ ಒಂದು ಥಿಯರಿ ಪಾರ್ಟ್ ಇದೆ. ಸೊ ಇವಿಷ್ಟು ಕ್ವಶನನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದರಿಂದ ಚಾನಲ್ಗೆ ತುಂಬಾ ಸಪೋರ್ಟ್ ಸಿಗುತ್ತೆ.